ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕೇಂದ್ರ ಸರ್ಕಾರ ರೂಪಿಸಿರುವ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಇಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಸಕಲೇಶಪುರ ಪಟ್ಟಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕಿ ಸೌಮ್ಯ ಮಾತನಾಡಿ, ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳದ ಪರವಾಗಿ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ಕೂಡಲೇ ರದ್ದುಪಡಿಸಬೇಕು. ಬೆಲೆಗಳಿಗೆ ಅನುಗುಣವಾಗಿ ಎಲ್ಲ ಸಂಘಟಿತ, ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ನೌಕರರು ರಾಷ್ಟ್ರವ್ಯಾಪ್ತಿ 26,000 ಹಾಗೂ ರಾಜ್ಯವ್ಯಾಪ್ತಿ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು. ಇವತ್ತಿನವರೆಗೂ ಸಹ ನಮ್ಮ ಶಾಸಕರುಗಳಾಗಲಿ ಎಂಎಲ್ಎ ಎಂಪಿಗಳಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಬರೀ 4,700 ರೂಪಾಯಿ ತುಚ್ಛವಾಗಿ ದುಡಿಸ್ಕೊಳ್ತಾ ಇರೋ ಈ ಸರ್ಕಾರ 10 ವರ್ಷಗಳಿಂದ ಇವತ್ತು ಬಿಸಿಯೂಟ ನೌಕರರ ವೇತನವನ್ನ ಹೆಚ್ಚಳ ಮಾಡಿಲ್ಲ. ರಾಜ್ಯ ಸರ್ಕಾರದಲ್ಲಿ ಈ ಹಿಂದೆ ಇದ್ದಂತಹ ಶಿಕ್ಷಣ ಸಚಿವರು ತನ್ವೀರ್ ಸೇಠ್ ಏನಿದ್ರು, ಅವರು ನಮ್ಮ ಮೇಲೆ 6 ಕೇಸ್ಗಳನ್ನ ಹಾಕಿ ಈ ಕೋವಿಡ್ ಟೈಮ್ ನಲ್ಲಿ ನಾವು ನಮ್ಮ ವೇತನವನ್ನ ನಾವು ತರಿಸ್ಕೊಂಡಿರೋಂಥದ್ದು. ನಾವು ಹೋರಾಟ ಮಾಡ್ತಾ ಇರೋದು ನಾವು ಕಳ್ಳರ ಸ್ವಾಮಿ, ನಾವು ಬಾಂಬ್ ಹಾಕಕ್ ಬಂದಿದ್ವಾ, ನಿಮ್ಮನೆ ಲೂಟಿ ಮಾಡಕ್ ಬಂದಿದ್ವಾ? ಏನು ಇಲ್ಲ, ನಾವು ದುಡಿತಕ್ಕಂತ ವೇತನವನ್ನ ಕೇಳಲಿಕ್ಕೆ ಬಂದಿದ್ದು. ಆದ್ರೆ ನೀವಿವತ್ತು ದುಡಿತಕ್ಕಂತಹ ಮಹಿಳೆಯರ ಮೇಲೆ, ನ್ಯಾಯ ವೇತನ ಕೇಳ್ತಕ್ಕಂತಹ ಮಹಿಳೆಯರ ಮೇಲೆ ಕೇಸ್. ಕಾರ್ಮಿಕ ಸಂಘಟನೆಗಳ ತಾಲೂಕು ಅಧ್ಯಕ್ಷ ಹರೀಶ್ ಮಾತನಾಡಿ, ಇಂದು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಹಾಗೂ ಜನಸಾಮಾನ್ಯರು ಬಳಕೆ ಮಾಡುವ ದಿನನಿತ್ಯ ಆಹಾರ ಪದಾರ್ಥಗಳ ಬೆಲೆಗಳನ್ನು ಹೆಚ್ಚು ಮಾಡುವ ಮೂಲಕ ಬಡ ಕೂಲಿ ಕಾರ್ಮಿಕರ ಬದುಕನ್ನು ದುಸ್ಥಿರಗೊಳಿಸುತ್ತಿದ್ದು, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರೂಪಿಸುವ ಮೂಲಕ ದುಡಿಯುವ ಜನರನ್ನು ಗುಲಾಮನಾಗಿ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧ ಪಕ್ಷ ಆಗ್ಲಿ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಆಗ್ಲಿ, ನೀವು ಯಾರು ಕೂಡ ಕಾರ್ಮಿಕರಾಗ್ಲಿ ರೈತರ ಪರವಾಗಿ ನೀವು ಕೆಲಸ ಮಾಡ್ತಿಲ್ಲ. ದಯಮಾಡಿ ನೀವು ಕಾರ್ಮಿಕರನ್ನ ವಿರೋಧ ಮಾಡಬೇಡಿ. ನೀವು ಕಾರ್ಮಿಕರನ್ನ ವಿರೋಧ ಮಾಡಿದ್ರೆ ನೀವು ನಿಜವಾಗ್ಲೂ ಕೂಡ ನೀವು ಈ ದೇಶವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಬರೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಇತ್ತು. ಆ ಕಾಂಗ್ರೆಸ್ ಅವನ್ನ ಇಳಿಸಿ ನಾವು ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳನ್ನ, ಎಡಪಕ್ಷಗಳನ್ನ ಕಟ್ಟಿ ಎಲ್ಲಾ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದ ಕಾರ್ಮಿಕರೇ ತಂದಿರೋದು. ಅರ್ಥ ಮಾಡ್ಬೇಕು. ಅಂತ ಬಲಿಷ್ಠವಾದ ಕಾಂಗ್ರೆಸ್ ಅವನ್ನ ಇಳಿಸಿದ್ದೇವೆ, ನಿಮ್ಮನ್ನು ಕೂಡ ಇಳಿಸ್ತೇವೆ ನಾವು ಕೇಂದ್ರದಲ್ಲಿ ಇರ್ತಕ್ಕಂಥವ್ರನ್ನ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಪಟ್ಟಣದ ಹೇಮಾವತಿ ಪ್ರತಿಮೆಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಗಾರರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಹಳೆ ಬಸ್ ನಿಲ್ದಾಣದ ಸಮೀಪ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕೆಲ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಸಿಯೂಟ ನೌಕರರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ತೋಟ ಕಾರ್ಮಿಕರು ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.